ಸಿನಿಮಾ ಮೊದಲನೇದಾಗೆ 20 GB ಪೆನ್ ಡ್ರೈವ್ ನ ಬಿಟ್ಟು 2-3 ಕೋಟಿ ರೂಪಾಯಿ ಸಿನಿಮಾ ನೋಡಕ್ಕೆ ಬಂದಿರುವಂತ ಎಲ್ಲಾ ಪ್ರೇಕ್ಷಕರಿಗೂ ಬರೀ 20 GB ಪೆನ್ ಡ್ರೈವ್ ನ್ಯೂಸ್ ಗಳನ್ನ ಬಿಟ್ಟು 2-3 ಕೋಟಿ ರೂಪಾಯಿ ಸಿನಿಮಾನ ನೋಡಕ್ ಬಂದಿರೋ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ರಾಮನ ಅವತಾರ ನನ್ನ ಅತ್ಯಂತ ಆತ್ಮ ಸ್ನೇಹಿತರಾದ ರಿಷಿ ಅಭಿನಯದ ಸಿನಿಮಾ. ತುಂಬಾ ಒಂದು ಒಳ್ಳೆ ಸಿನಿಮಾ. ರಾಮಾಯಣನ ಈಗಿನ ವರ್ಷನ್ಗೆ ಒಂದಷ್ಟು ಅಪ್ಡೇಟ್ ಮಾಡಿ ವಿಶೇಷವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಒನ್ಸ್ ಅಗೇನ್ ರಿಷಿ ಅವ್ರಿಗೆ ಆಲ್ ದಿ ಬೆಸ್ಟ್. ದಯವಿಟ್ಟು ಅದೆಷ್ಟು ಅಂತ ಪೆನ್ ಡ್ರೈವ್ ನೋಡ್ತೀರಿ ನ್ಯೂಸ್, ದಯವಿಟ್ಟು ಎದ್ದು ಬಂದು ಥಿಯೇಟರ್ ಬನ್ನಿ. ನಿಮ್ಗೂ ಬೇಜಾರಾಗಲ್ವಾ ನೋಡಿದ್ದೆ ನೋಡ್ಕೊಂಡು ಕೂತ್ಕೊಳ್ಳಕ್ಕೆ? ಸೊ ದಯವಿಟ್ಟು ಥಿಯೇಟರ್ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ. ಇಲ್ಲಿ ಬರೋಕ್ಕೆ ಮೇನ್ ಥಿಯೇಟರ್ ನೋಡಕ್ ಒಂದು ಮುಖ್ಯವಾದ ಕಾರಣ, ನಾನು ಯಾವ ಬೇಕಾದ್ರೆ ನೋಡ್ಬೋದು. ನಾವು ಥಿಯೇಟರ್ನ ನಾವು ಸಿನಿಮಾನ ಬ್ಲಾಕ್ ಟಿಕೆಟ್ ಕೊಟ್ಟು ಥಿಯೇಟರ್ ನೋಡಿ ಹಬ್ಬ ಮಾಡಿದವರು. ಇತ್ತೀಚೆಗಷ್ಟೇ ಮೊನ್ನೆ ಒಂದು ಥಿಯೇಟರ್ ಕ್ಲೋಸ್ ಆಯ್ತು, ಕಾವೇರಿ ಥಿಯೇಟರ್. ಸೊ ನಮ್ಮ ಥಿಯೇಟರ್ಗಳು ಉಳ್ಕೋಬೇಕು ಕನ್ನಡ ಸಿನಿಮಾಗಳು. ಸೊ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು. 3 ಕೋಟಿ 4 ಕೋಟಿ 2 ಕೋಟಿ ಇಂಥ ಸಿನಿಮಾಗಳು ಉಳಿಬೇಕು. ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ 3 ವರ್ಷಕ್ಕೊಂದ್ಸಲ ಬರುತ್ತೆ, ಬಿಟ್ಬಿಡಿ. ನಮ್ಮ ಸಿನಿಮಾಗಳನ್ನ ನೋಡಿ. ಮಧ್ಯಮ ಕ್ರಮಾಂಕದ ಸಿನಿಮಾಗಳು ನೋಡಿದ್ರೆ ಮಾತ್ರ ಅದು ಚಿತ್ರರಂಗದ ಭವಿಷ್ಯ. 90 ವರ್ಷದ ತನಕ ಅಣ್ಣವರು ಸಹಿತ, ವಿಷ್ಣು ಸರ್, GVR, ಅಂಬರೀಷ್ ಎಲ್ಲ ಸೇರಿ ಚಿತ್ರಾಂಗನ ಕಟ್ಟಿದ್ದಾರೆ. ಇವತ್ತು ಆ ಚಿತ್ರಮಂದಿರಗಳು ಉಳಿತಾ ಇಲ್ಲ. ಥಿಯೇಟರ್ ಬಂದು ನೋಡಿ. ಅದು ನೀವು OTT ನೋಡ್ತೀನಿ ಅನ್ಕೊಂಡು ದಯವಿಟ್ಟು ಮಾಡಬೇಡಿ. ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿ ಅವ್ರ ಸಿನಿಮಾ ಗೆಲ್ಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ರಣೀತಾ ನನ್ನ ಫೇವ್ರೇಟ್ ಹೀರೋಯಿನ್. ಕನ್ನಡದಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಅಂದ್ರೆ ಅದು ಪ್ರಣೀತಾ ಅವರು. ಅವರ ಕೆಲವು ನಿಲುವುಗಳು ನಂಗೆ ಬಹಳ ಇಷ್ಟ. ದೇಶಾಭಿಮಾನ, ಅದೆಲ್ಲದಕ್ಕಿಂತ ಶಿ ಇಸ್ ಎ ಗುಡ್ ಆಕ್ಟ್ರೆಸ್. ಸೊ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ನಮ್ಮ ಬಾಸ್ ಈ ಸಿನಿಮಾ ಆಕ್ಟ್ ಮಾಡಿದ್ದಾರೆ. ನಾನು ಅರುಣ್ ಸಾಗರ್ ಸರ್ ಒಂದು ಫ್ಯಾಮಿಲಿ. ನಮ್ಮಲ್ಲಿ ಅಂತ ಒಂದು ಇದಿಲ್ಲ. ತುಂಬಾ ಅಂದ್ರೆ ತುಂಬಾ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳುವಂಥದ್ದು ಎಲ್ಲ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಸಿನಿಮಾಗೆ ಬಹಳ ಶ್ರದ್ಧೆ ಇತ್ತು. ರಾಮಾಯಣನ ಒಂದು ಅಪ್ಗ್ರೇಡೆಡ್ ವರ್ಷನ್ ಹಿಂಗ್ ಮಾಡ್ಬೋದು. ಸೀತಾಪಹರಣ, ಲಂಕಾದಾನ ಅಂಡ್ ರಾವಣನಂತಿ ಇದೆಲ್ಲವನ್ನ ಸಿನಿಮಾಟಿಕ್ ಆಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ರಾಮನ ಅವತಾರ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಎಲ್ಲರೂ ಅಷ್ಟೇ ರಾಮ ಭಕ್ತರು ಎಲ್ಲ ಬಂದು ಸಿನಿಮಾ ನೋಡಿ. ನನ್ನ ಸ್ನೇಹಿತ ರಿಷಿ ಅವರ ಸಿನಿಮಾನ ಗೆಲ್ಸಿ. ಪ್ರತಿಭಾವಂತ ಕಲಾವಿದ. ಸಿನಿಮಾ ಗೆಲ್ಸಕ್ಕೆ ಅವ್ರು ಯಾವುದೋ ವಿಚಿತ್ರವಾಗಿ ಏನೇನೋ ಮಾಡ್ತಾರಲ್ಲ, ಯಾವ್ದೋ ಗಿಮಿಕ್ಸು 1 ಅವರ್ಗೆ 5 ಮಿಲಿಯನ್ ವ್ಯೂಸ್ ಅಂತ ಹಾಕ್ಸ್ಕೊಳ್ಳೋದು ಯಾವ್ದು ಮಾಡಿಲ್ಲ ರಿಷಿ. ಆ ಕಾರಣ ಕನ್ನಡ ಸಿನಿಮಾ ನೋಡಿ. ಆಮೇಲೆ ಇನ್ನೊಂದು, ನೀವು ಸಾಕು ಎಷ್ಟೊಂದು ಪೆನ್ ಡ್ರೈವ್ ನ್ಯೂಸ್ ನೋಡ್ತೀರಾ. HD ವರ್ಷನ್ ಥಿಯೇಟರ್ ಬಂದೈತೆ. 4K ಇದು ಪೆನ್ ಡ್ರೈವ್ ಬಿಟ್ಬಿಡಿ, 4K ಥಿಯೇಟರ್ ನೋಡಿ ಸ್ಕ್ರೀನ್ ಅಲ್ಲಿ. ಪೆನ್ ಡ್ರೈವ್ ಸಿನಿಮಾ ಇನ್ನೂ ಫುಟೇಜ್ಗಳು ಸಿಗ್ತಾನೆ ಇದಾವಲ್ಲ ಸರ್? ಅದು ಅಯ್ಯೋ ಕರ್ಮ, ನಾನು ಅದೇ ಹೇಳೋದು. ಅದು ಬಿಟ್ಟು ಬರ್ತಾ ಇಲ್ಲ ಜನ ಅಂತ ನೀವೇ ಹೇಳ್ತಾ ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟರ್ ನೋಡ್ರಪ್ಪ ಅಂತ. ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬಾ ಪಾಪ ಬಂದಿದೆ. ಹೋಗಲ್ಲ ಕೂತ್ಕೊಂಡ್ಬಿಟ್ಟವ್ರೆ. ಬರೋ ತನಕ ಬೇರೆ ನ್ಯೂಸ್ಗಳು ಆಗ್ತಾ ಇಲ್ಲ. ಒಂಚೂರು ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನಿಂದಲ್ವೋ ಅದೇನೋ ಉತ್ತರ ಕೊಟ್ಬಿಟ್ಟು ಅದೇನೋ ಮಾಡೋದು. ನಿಮ್ ಮುಗಿಯೋ ತನಕ ಬೇರೆ ಸಿನಿಮಾ, ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವನೆ ಪ್ರಜ್ವಲ್ ರೇವಣ್ಣ. ನಂಗೆ ಅವನ ಮೇಲೆ ಪಾಪ ಬಂದಿದೆ. ನಾವು ಕರ್ನಾಟಕದಲ್ಲೇ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮುಹೂರ್ತಕ್ಕೆ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು PR ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ, ಪೆನ್ ಡ್ರೈವ್ ಸೌಂಡ್ ತುಂಬಾ ಚೆನ್ನಾಗೈತೆ ಅಂತ. ಎಲೆಕ್ಷನ್ ನುಂಗ್ಕೋದು ಬಹಳಷ್ಟು ವಿಚಾರಗಳು ನುಂಗ್ಕೊಂಡೈತೆ ಅದು ಪೆನ್ ಡ್ರೈವ್. ಸಾಕು ಮಾಡಿದೆಲ್ಲ ಅದು. ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಟ್ಬಿಟ್ಟು ನೀವು ಮಾಡಿದೇವ ಮಾಡಿಲ್ವ ಅದೇನೋ ಹೇಳ್ಕೊಂಡು ಹೋಗಪ್ಪ. ನಮ್ಗೆ ಹಿಂಸೆ ಕೊಟ್ಟು ನಿನ್ನಿಂದ ತುಂಬಾ ತೊಂದರೆ ಆಯ್ತಾ ಇದೆ ಪ್ರಜ್ವಲ್. ಹಂಗೆ ಮಾಡ್ಬಿಟ್ಟು ಯಾರೇ ಆಗ್ಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನ ನಾವು ಸಹಿಸಲ್ಲ. ದೇಶಕ್ಕೆ ಹೆಮ್ಮೆಯವರು, ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರುವಂಥದ್ದು ಯಾರೇ ಮಾಡ್ರು ಅದನ್ನ ಒಪ್ಕೊಳ್ಳೋ ಮಾತೇ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ನೀ ಎಲ್ಲಿದೆ ಅಷ್ಟು ದಿನ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗೋದಲ್ಲ. ಕೂತ್ಕೊಂಡು ಫಾರಿನ್ ಏನ್ ಮಾಡ್ತಿದ್ದೆಪ್ಪ, ಇಲ್ಲಿ ಬಂದು ನಿಂದ ಅಲ್ವಾ ಏನು ಉತ್ತರ ಕೊಡೋದೇನೆ. ನೀ ಕೊಡೋ ತನಕ ಅವ್ರು ಟಿವಿಯವ್ರು ಬೇರೆ ಹಾಕಲ್ಲ, ಮಾಧ್ಯಮದವ್ರು ಬೇರೆ ಹಾಕಲ್ಲ ಅವರು. ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ. ನಾವು ಟೀಸರ್ ಲಾಂಚು, ಟ್ರೈಲರ್ ಲಾಂಚು ಎಲ್ಲ ಮಾಡ್ಬೇಕು. ಸಿನಿಮಾ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ. ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ, ಸುಮ್ನೆ ವಾಪಸ್ ಇಂಡಿಯಾ ಬಾ. ಬ್ಲೂ ಕಾರ್ನರ್ ಇಶ್ಯೂ ಆಗದೆ, ಅಲ್ಲಿ ಕೂತ್ಕೊಂಡು ಅದ್ ಏನ್ ಮಾಡ್ತಿದ್ಯೋ ನಂಗೆ ಪರಿಚಯವೂ ಇಲ್ಲ. ಬಟ್ ಅವ್ನ ವಿಡಿಯೋ ಹೋಯ್ತಾ ಇರೋದ್ರ ಮುಂದೆ ಯಾವ ನ್ಯೂಸು ಹೋಯ್ತಾ ಇಲ್ಲ. ನೀ ಸಾಕು ದಯವಿಟ್ಟು ಬಂದು ನಿಂದ ಹೌದು ಅಲ್ವಾ ಉತ್ತರನಾರು ಕೊಟ್ಬಿಟ್ಟು ಹಾಳಾಗಿ ಹೋಗಪ್ಪ. ನಮ್ಗೆ ತುಂಬಾ ಹಿಂಸೆ ಆಯ್ತಾ. ದೇವ್ರಾಣೆ ಕನ್ನಡ ಸಿನಿಮಾಗಳು ಒಂದು ಕಂಟೆಂಟ್ ಕೊಟ್ರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ. ಪೆಂಡ್ರೆ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ. ಇರ್ಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಾದ ನನಗೆ 2 ಕಾರಣಕ್ಕೆ ಬಂದಿರೋದು. ಕನ್ನಡ ಸಿನಿಮಾ ಉಳಿಬೇಕು, ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು. ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ 3 ವರ್ಷಕ್ಕೊಂದ್ಸಲ ಬರ್ತೀವಿ. ಚಿತ್ರಮಂದಿರಗಳು ಕ್ಲೋಸ್ ಆಯ್ತು, ದುರಂತ ಇದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ರು. ನಿಮ್ಗೆ ಏನಾರು ಬಂದಿರೋದು ಯಾಕ್ರಪ್ಪ ನೀವು ಥಿಯೇಟರ್ ಬರ್ತಾ ಇಲ್ಲ ಜನಗಳಿಗೆ ಏನಾರ ಬಂದಿರೋದು? ಎಲ್ಲ ಕುತ್ಕೊಂಡು ಟೆಲಿಗ್ರಾಮ್ ಅಲ್ಲಿ ನೋಡ್ತೀನಿ, OTT ನೋಡ್ತೀನಿ. ಸಿನಿಮಾನೇ ತಗೊಳ್ಳೋರಿಲ್ಲ ಕಡ್ರು. 2 ವರ್ಷ 3 ವರ್ಷ ಒಂದ್ ಸಿನಿಮಾನು ಬಿಸ್ನೆಸ್. ಇವೆಲ್ಲ ಹೇಳ್ತಾರಲ್ಲ ಸುಳ್ಳು, ಫೇಕು. ನಾನು 1 ಕೋಟಿ ಬಿಸ್ನೆಸ್ ಯಾವ್ದು ಇಲ್ಲ. ಯಾವ ಸಿನಿಮಾನು ಬಿಸ್ನೆಸ್ ಆಯ್ತಿಲ್ಲ.
ಆದ್ರೂ ಸಿನಿಮಾಗಳು ಬರೀ ಬರೀ ಡೌಗಳ ಕಡೆ ನೀವೆಲ್ಲ ಬರ್ತಿರ್ಲಿಲ್ಲ ಪ್ರಾಮಾಣಿಕವಾಗಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 200 ಜನ ಕರ್ಕ ಬರ್ತಾರೆ, ಅಲ್ಲಿ ಕರ್ಕ ಬಂದ್ಬಿಟ್ಟು ಹಣ್ಣಿಗೆ ಜೈನ್ ಕೂಗಿಸ್ತಾರೆ, ಇವೆಲ್ಲ ಮಾಡ್ತಾರೆ. ಯಾರಿಗೂ ಮಾರ್ಕೆಟ್ ಅಂತ ನಾನು ಹೇಳ್ತಾ ಇರೋದು, ಕನ್ನಡ ಸಿನಿಮಾ ಒಟ್ಟಿಗೆ ಒಂದು ಸಕ್ಸಸ್ ರೇಟ್ ಅಂದ್ರೆ ಈಗ ಒಬ್ಬ ಮನುಷ್ಯ ಪಾಸ್ ಅಂದ್ರೆ ಎಷ್ಟು, 100ಕ್ಕೆ 30 ನಂಬರ್ ತೆಗೆದು ಪಾಸ್ ತಾನೆ. ಅಂದ್ರೆ 30% ಸಿನಿಮಾ ಹಿಟ್ ಆದ್ರೆ ತಾನೆ ಕನ್ನಡ ಇಂಡಸ್ಟ್ರಿ ಸಕ್ಸಸ್ಫುಲ್ ರೇಟ್. ವರ್ಷಕ್ಕೆ 1-2 ಸಿನಿಮಾಗೆ ಅದೇನ್ರಿ ಇಂಡಸ್ಟ್ರಿ ಅದು ಇಂಡಸ್ಟ್ರಿ ಅಂತಾರ. ಅದು ಒಂದು ಉದ್ಯಮ 90 ವರ್ಷದಿಂದ ಅಣ್ಣ ಸಹಿತ ಕಟ್ಟಿದಾರಪ್ಪ, ಉಳಿಸ್ಕೊಂಡ್ರಯ್ಯ. ಥಿಯೇಟರ್ಗಳು ಮುಚ್ತವ್ರೆ, ಕಾವೇರಿ ಚಿತ್ರಮಂದಿರ ಮುಚ್ತೈತೆ ಅಂದ್ರೆ ಅದು ಬೇರೆಯವ್ರಿಗೆಲ್ಲ, ನಮಗೆ ದೊಡ್ಡ ಲಾಸ್ ಅದು. ದಯವಿಟ್ಟು ಹೇಳ್ತೀನಿ, ಥಿಯೇಟರ್ ಬಂದು ನೋಡಿ. ಈ ಪ್ಯಾನ್ ಇಂಡಿಯಾ ಭ್ರಮೆ, OTT ಇದೆಲ್ಲವನ್ನು ಬಿಟ್ಟು ಆ ಅಪ್ಪ ಕಣ್ಣೀರ್ ಆಗ್ತಾ ಇದ್ರು ಓನರ್, ಥಿಯೇಟರ್ ಓನರ್. ಥಿಯೇಟರ್ಗಳನ್ನ ನೋಡಿ, ಥಿಯೇಟರ್ ಅಲ್ಲಿ ಸಿನಿಮಾ ಸಂಭ್ರಮಿಸಿ. ಇಲ್ಲ ನಿಮ್ಗೆ ನೆಕ್ಸ್ಟ್ ಜನರೇಷನ್ಗೆ ನೀವು ಯೂಟ್ಯೂಬ್ ಅಲ್ಲಿ ತೋರಿಸ್ಬೇಕಾಗ್ತದೆ ಇಂಥದ್ದೊಂದು ಥಿಯೇಟರ್ ಇತ್ತು ಅಂತ. ಹಂಗ್ ಮಾಡ್ಕೊಂಡ್ಬಿಡ್ರು, ಬಂದ್ ಥಿಯೇಟರ್ ನೋಡ್ರಲ್ಲ. ಯಾವಾಗ ಬುದ್ಧಿ ಕಲಿತಾರ ಹಾಳಾದವ್ರು. ಸರ್ ಇದು ಈಗ ಈ ಸಿನಿಮಾದು ಟೈಟ್ಲ್ ವಿಚಾರವಾಗಿ 1 ಅವರ್ ಸಿನಿಮಾ ನಿಲ್ಸಿದ್ರು, 1 ಅವರ್ ಸಿನಿಮಾ ನಿಲ್ಸಿದ್ರು. ಸೊ ಅದ್ರ ಬಗ್ಗೆ ಏನಾಯ್ತು, ಜನ ಸಿನಿಮಾ ನೋಡ್ತಾನೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಸಿನಿಮಾ ನೋಡಿ. ರಾಮನ ಅವತಾರದಲ್ಲಿ ರಾಮನ ಘನತೆಗೆ ಕುಂದುವಂಥದ್ದು ಯಾವುದೂ ಇಲ್ಲ. ಇತ್ತಿರೆ ನಾವು ಕೂಡ ಬಿಡಲ್ಲ ಸರ್, ನಾವು ಕೂಡ ಶ್ರೀರಾಮನ ಭಕ್ತರೇ ಸರ್. ನಾವೇನು ಪಾಕಿಸ್ತಾನದವರಲ್ಲ, ನಾವು ಕೂಡ ರಾಮನ ಭಕ್ತರೇ. ಹಂಗೆಲ್ಲ ಹೇಳ್ಬಿಡಿ, ಅದು ಥಿಯೇಟರ್ ಬಂದು ನೋಡಿ. ಅಂಡ್ ಎರಡನೇದು ಋಷಿಯಾಗಿ ಮಾಡಲ್ಲ, ಬಿಕಾಸ್ ಒಳ್ಳೆ ಡೈರೆಕ್ಟರ್, ಅವರು ಹಂಗೆ ಮಾಡಿಲ್ಲ. ನೀವು ಒಂದ್ಸಲ ನೋಡಿ. ಅದ್ರ ಮೇಲೆ ಕಾಂಟ್ರವರ್ಸಿ ಇದೆ ಅಂದ್ರೆ ನಿಮ್ ಇಷ್ಟ. ಯಾಕೆಂದ್ರೆ ರಾಮನ ಘನತೆಗಂತೂ ತಪ್ಪಿಲ್ಲ. ಇಲ್ಲಿ ಯಾವ ತರ ಮುಜುಗರ, ರಾಮನಿಗೆ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ ಸರ್. ನನಗೆ ಗಮನಿಸಿ ಹೇಳ್ತಾ ಇದ್ದೀನಿ, ನಾನು ಸಿನಿಮಾ ನೋಡಿದ್ದೀನಿ ಸರ್. ನಾನು 3 ಕಾರಣಕ್ಕೆ ನೋಡ್ತೀನಿ ಸರ್. ಮೊದಲನೇದು ಕನ್ನಡ ಸಿನಿಮಾ ಅಂತ, ಎರಡನೇದು ಮಧ್ಯಮ ಕ್ರಮಾಂಕದ ಸಿನಿಮಾ ಉಳಿಬೇಕು ಅಂತ, ಮೂರನೇದು ಈ ತರ ಎಲ್ಲ ಟೈಟ್ಲ್ ಇಟ್ಟಾಗ ರಾಮನ ಅವತಾರ ಅಂತ ಇಟ್ಟಾಗ ಒಂದು ಒಳ್ಳೆ ನೋಡೋಣ ಏನ್ ಇಟ್ಟಿರ್ತಾರೆ ಅಂತ. 4ನೇದು ನನ್ನ ಗೆಳೆಯನ್ ಸಿನಿಮಾ ಗೆಲ್ಬೇಕು ಅಂತ. 4 ಕಾರಣಕ್ಕೆ ನೀವು 1 ಕಾರಣಕ್ಕೆ ಬಂದು ಥಿಯೇಟರ್ ಬನ್ನಿ, ಸಿನಿಮಾ ಉದ್ಧಾರ ಮಾಡಿ. ಪ್ಯಾನ್ ಇಂಡಿಯಾ ಅದೇನೋ 3 ವರ್ಷಕ್ಕೊಂದ್ಸಲ ಬರ್ತಲ್ಲ, ಈ ಭ್ರಮೆ ಬಿಟ್ಬಿಡಿ ದಯವಿಟ್ಟು. ಅವ್ರು ಏನೂ ಆಗ್ಬೇಕಲ್ಲ, ಮಧ್ಯಮ ಕ್ರಮಾಂಕದ ಸಿನಿಮಾ ನೋಡಿ, ಥಿಯೇಟರ್ ಉಳಿಸಿ ದಯವಿಟ್ಟು. ಆ ಪೆನ್ ಡ್ರೈವ್ ಬಿಟ್ಬಿಡಿ. ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ. ಅದಾಗೋಗದು HD ಮತ್ತೆ ಇದು 4K ಇದು ಫಿಲಮ್ ಬಂದ್ಬಿಡಿ. ಬುದ್ಧಿ ಕಲೀರಿ ಸ್ವಲ್ಪ. ನಿಮಗೆ ಹೇಳ್ತಾರೆ ಜನಗಳಿಗೆ, ಯಾವಾಗ ಕಲಿತೀರೋ ನೀವೆಲ್ಲ ಆಯ್ತು ನಡ್ರಪ್ಪ, ಇನ್ನೇನು ಇಟ್ಕೊಳ್ತಿರೋ.